ಯಾವಣ ಅವನು? ಯಾಕೋ ಕೂಗ್ತಾ ಇದ್ದೀರಾ? ಯಾರ ಅವನ? ನಮ್ಮನ್ ಪ್ರಶ್ನೆ ಮಾಡ್ಬೇಡ್ರಪ್ಪ, ನಿಮ್ ಒಳ್ಳೇದಕ್ಕೆ ಹೇಳಿದ್ದು. ಒಳಗೆ ಯಾರ ಮಲ್ಕೊಂಡಿರೋದು? ಏನೋ ನೋಡ್ತಾ ಇದೀಯಾ? ಬ್ಲೂಮ್ ಫಿಲ್ಮ್ ಏನೇನು ಇದೆಯೇನೋ? ಯಾರಪ್ಪ ನೀವೆಲ್ಲ? ನಾವ್ ಯಾರಂತ ಗೊತ್ತಿಲ್ವಾ? ನಾವೆಲ್ಲ ನಮ್ಮೂರಲ್ಲಿ ಹೆಂಗಿದ್ವಿ ಗೊತ್ತಾ? ನಮ್ಗಳ ಬಗ್ಗೆ ಎಲ್ಲ ನೀವಿನ್ನೂ ಕೇಳಿಲ್ಲ ಅನ್ಸುತ್ತೆ. ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ. ನಮ್ ಹತ್ರ ಏನಾದ್ರು ಕಿರಿಕಿಟ್ಕೊಂಡ್ರೆ ಎಲ್ಲ ಹಂಗೆ ಎತ್ಕೊಂಡೋಗ್ಬಿಟ್ಟು ಮಿಠಾಯಿ ಅಂಗಡಿನಲ್ಲಿ ಮಾರ್ಬಿಡ್ತೀವಿ. ಬೇರೆ ಏನಾದ್ರು ಆಗ್ರು ಹೇಳೋದ್ ಕೇಳಲ್ಲ, ಟಿವಿ ಹಾಕ್ರು. ನಾವ್ ಹೇಳೋದನ್ನ ನೀವೆಲ್ಲರೂ ಕೇಳ್ಬೇಕು. ಟಿವಿ ಹಾಕ್ರು. ಶೇ, ಇದು ಯಾರಿಗೆ ಬೇಕು? ಬ್ಲೂ ಫಿಲ್ಮ್ ಹಾಕೋ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ರು. ಇಲ್ಲ, ಯಾರದು ಬ್ಲೂ ಫಿಲ್ಮ್ ನೋಡ್ಬೇಕಂದಿದ್ದು? ಬಾಯ್ ಬಿಡ್ರೋ, ಹೇಳ್ರೋ ಯಾವಣ ಅವನು? ಆಂಡಿಯಪ್ಪನೇ. ಇವನ ಮುಖ ನೋಡು, ಗೂಬೆ ತರ. ಹೋಗು ಆಚೆ ನಿನ್ಕೋ, ಹೋಗು. ನಿಮ್ ಹೊಡೆದಾಟ ಬುಡದಾಟ ಇದೆಲ್ಲಾನು ನಿಮ್ಮೂರಲ್ಲಿ ಇಟ್ಕೊಳ್ಳಿ, ಟೌನ್ ಅಲ್ಲಿ ಎಲ್ಲಿ ಬೇಡ. ಆವತ್ತೇ ನಾನು ವಾರ್ನ್ ಮಾಡಿದ್ನಲ್ಲ, ಇವರೆಲ್ಲ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳು ದ್ವೀಪ ಇದು. ಬಾಲ ಬಿಚ್ಚಿದ್ರೆ ಕಟ್ ಮಾಡಿ ಬಿಡ್ತೀನಿ, ಹುಷಾರು. ನಿನ್ನೆ ರಾತ್ರಿ ನೀವೆಲ್ರು ಫುಲ್ ಮಬ್ಬು ಅಲ್ವೇನ್ರೋ? ಹೇಳ್ರು, ಗುಂಡು ಹೊಡ್ಕೊಂಡೆ ಅಲ್ವಾ ಗಲಾಟೆ ಮಾಡಿತ್ತು? ಎಲ್ಲಿಂದ ಸಿಕ್ತೋ ನಿಮಗೆ? ನಿಜ ಹೇಳ್ಬೇಕು. ಇಲ್ಲಿ ಮದ್ಯಸರ ನಿಷೇಧ ಅಂತ ಗೊತ್ತಿಲ್ಲ ನಿಮಗೆ? ಅದಕ್ಕೆ ನೀವು ಸಮುದ್ರದಲ್ಲಿ ಗುಂಡು ಹೊಡಿದೀರಲ್ವಾ ಶಿಪ್ಪಲ್ಲಿ? ಯಾರು ಹೇಳಿದ್ದು? ಸುಮ್ನೆ ಕತೆ ಹೊಡಿತಾ ಇದ್ದಾರೆ, ಅದನ್ನ ಮಿಟ್ಟಾಕಿ. ಈ ಹುಡುಗರು ಗಲಾಟೆ ನಡುವೆ ಯಾಕೆ ಬೋಟು ಸಮುದ್ರ ಇಲ್ಲ? ಈಗ ನಾನಿದೆ ಸರಿ ಮಾಡ್ತೀನಿ. ನಿಮ್ ಕಂಪ್ಲೇಂಟ್ ಏನಂದ್ರೆ ಕ್ಲಬ್ಬಿಗೆ ಬಂದು ಇವರೆಲ್ಲ ಗಲಾಟೆ ಮಾಡಿದ್ರು, ಮಾತಿಗೆ ಮಾತಾಡಿದ ಹುಡುಗ ಫಸ್ಟ್ ಗಲಾಟೆ ಶುರು ಮಾಡಿದ್ರು. ಹೌದು ನಿಜಾನೇ, ಇವರೇ ಗಲಾಟೆ ಸ್ಟಾರ್ಟ್ ಮಾಡಿತ್ತು. ನನಗೆ ಅರ್ಥ ಆಯ್ತು. ಅದು ಏನಂತ ಗುಂಡು ಹೊಡೆದಿದ್ರು ಸರ್. ಅವರು ಗುಂಡು ಹೊಡೆದಿದ್ರು ಅಂತ ನಮ್ಮ ಹತ್ರ ಯಾವ್ದು ರಿವೆನ್ಸ್ ಇಲ್ಲಲ್ವಾ? ಅದು ಅಲ್ಲದೆ ಇದು ಮದ್ಯಸಾರ ನಿಷೇಧ. ಆಗ ಅವರು ತಪ್ಪು ಮಾಡಿದಿದ್ರೆ ಇನ್ನು ಮುಂದೆ ಇವಾಗ ಮಾಡಲ್ಲ. ಏನ್ರೋ? ಸರಿ ಸರ್. ಮತ್ತೆ ನೋಡಿ, ಇದೇನ್ ದೊಡ್ಡ ವಿಷಯ ಅಲ್ಲ. ಈಗ ನೀವು ಕೊಟ್ಟಿನ ಕಂಪ್ಲೇಂಟ್ ಏನ ಕೇಸ್ ಆಗಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಈ ಹುಡುಗರು ಇವತ್ತೋ ನಾಳೆನ ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾರೆ. ಕಷ್ಟ ನಷ್ಟ ನಮ್ಗೆ ಅಲ್ವಾ? ಕಳೆದ 10 ತಿಂಗಳಿಂದ ಒಂದು ಕೇಸು ರಿಜಿಸ್ಟರ್ ಆಗದೆ ಇರೋ ಪೊಲೀಸ್ ಸ್ಟೇಷನ್ ನ ಹೆಸರು ಇಲ್ದೆ ಹೋಗುತ್ತೆ. ನಿಮ್ ದ್ವೀಪಕ್ಕೆ ಕೆಟ್ಟ ಹೆಸರು ಬರ್ತೆ. ಆದ್ರಿಂದ ಈ ಒಂದು ಸಲ ಸಮಿಶ್ ಬಿಡೋಣ. ಏನ್ ಹೇಳ್ತೀರಾ? ಅರ್ಥ ಆಯ್ತೇನ್ರು? ಇನ್ನು ಮುಂದೆ ಏನಾದ್ರು ಗಾಡ ಮಾಡಿದ್ರು ಆಗ್ತೀನಿ ನೋಡಂತು. ಹಾಗಾದ್ರೆ ಕಾಂಪ್ರಮೈಸ್. ಓಕೆ, ಕಾಂಪ್ರಮೈಸ್. ಸರಿ ಹೋಯ್ತಲ್ಲ ಫಾತಿಮಾ? ಆ SI ಮಾಡಿದ್ರೆ ನನಗೆ ಸರಿ ಅನಿಸ್ತಾ ಇಲ್ಲ. ಯಾವಾಗ ನೋಡಿದ್ರು ಕಾಂಪ್ರಮೈಸ್. ಅವ್ರ ಹೆಸರು ಗಿನ್ನೆಸ್ ಬುಕ್ ಅಲ್ಲಿ ಬರ್ಬೇಕಂತೆ. ಇದು ನಮ್ ದೀಪದಲ್ಲಿ ಇರೋ ಗೌರವ ಪ್ರಶ್ನೆ ಅಣ್ಣ. ಅವರನ್ನ ಮುತ್ತನ್ನ ಕೆಲ್ಸಕ್ಕೆ ಕರೆಸ್ಕೊಟ್ಟಿದ್ದಾರೆ. ಇಲ್ದಿದ್ರೆ ನಾವೇ ಅವ್ರ ಸಂಗತಿ ಮುಗಿಸ್ತಿತ್ತು. ಮೀನ್ ಕೊಯ್ಯೋದನ್ನು ಬಿಟ್ರೆ ನಮ್ ಚೂರಿಗೆ ಬೇರೆ ಯಾವ ಕೆಲಸ ಕೊಟ್ಟಿದ್ದಿಲ್ಲ. ಇದೇ ನಮ್ಮ ಊರಿನ ನಡವಳಿಕೆ. ಆದರೆ ಈ ದ್ವೀಪದ ನೆಮ್ಮದಿ ಕೆಡಿಸಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ನೀವು ಯಾರು ಬೇಕಾಗಿಲ್ಲ. ನನ್ನ ಚೂರಿಂದ ನಾನೇ ಕೊಯ್ದು ಬಿಡ್ತೀನಿ. ನಮ್ಗೆ ಅದು ಮಾತ್ರ ಸಾಕು. ಅದರಿಂದ ನಾನು ನಿಮ್ಮನ್ನ ನುಡ್ಕೊಂಡು ಬಂದಿದ್ದು. ಅರಕೆಲ್ ಬೋಟ್ ಸರಿ ಮಾಡಕ್ಕೆ ಬಂದೆ ಕೆಲಸದವರೇ ಅಲ್ವಾ? ಇನ್ನೂ ನನ್ನ ಕಣ್ಣು ಅವನ ಮೇಲೆ ಇರುತ್ತೆ. ನೌಕೆ ಕೆಲಸ ಮುಗಿದ್ಮೇಲೆ ಎಲ್ರೂ ಹೊರಟೋಗ್ತಾರೆ. ಬಂದೋರಲ್ಲಿ 2 ಹುಡುಗರದ್ದು ನಡವಳಿಕೆ ಸರಿ ಇಲ್ಲ ಅಂತ ಈಗಾಗ್ಲೇ ಮುತ್ತಣ್ಣ ಹೇಳಿದ್ರು. ಅದರಲ್ಲಿ ಒಬ್ಬ ಜಾಸ್ಮಿನ್ ಫೋಟೋ ತೆಗೆದಿಟ್ಟಿದ್ದಾನೆ. ಅದನ್ನ ಜಾಸ್ಮಿನ್ ತಗೊಂಡು ಡೆಲಿಟ್ ಮಾಡ್ಬಿಟ್ಲು. ಜಾಸ್ಮಿನ್ ಅದ್ರ ಬಗ್ಗೆ ನನ್ನ ಹತ್ರ ಹೇಳಿದ್ಲು. ಅವಳ ಹತ್ರ ಈ ಆಟ ಎಲ್ಲ ನಡೆಯೋಲ್ಲ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಬೇವಿಮಾ, ಮುತ್ತಣ್ಣ ಮತ್ತೆ ಹಾಸಿಂಬಾಯಿ ಬಂದಿದ್ದಾರೆ. ಅಸ್ಸಲಾಮ್ ಅಲೈಕುಂ. ವಾಲೇಕು ಸಲಾಂ. ಆಮೇಲೆ ಬಿಬಿಮ್ಮ, ಏನ್ ವಿಶೇಷ? ನಮ್ಮನ್ನ ಬರಕ್ಕೆ ಹೇಳಿದಂತೆ. ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನದು? ನಮ್ಮ ಅಪ್ಪನ ಕಾಲದಿಂದಲೂ ಈ ಕೆಲ್ಸ ಎಲ್ಲ ತಪ್ಪದೇ ನಡೀತಿತ್ತು. ತುಂಬಾ ವರ್ಷದಿಂದ ಅರಕಿಯಲ್ಲಿ ಕುಟುಂಬದವರೆಲ್ಲ ಸೇರ್ಕೊಂಡು ವರ್ಷಕ್ಕೊಂದ್ಸಲಿ ಈ ಊರ್ಗೆ ಬರೋರು. ಈಗ ಸ್ವಲ್ಪ ದಿವಸದಿಂದ ಅದೆಲ್ಲ ನಿಂತೋಯ್ತು. ಈಗ ಅಲ್ಲಿಂದ ಯಾರು ಬರೋದು ಇಲ್ಲ, ಹೋಗೋದು ಇಲ್ಲ. ಅದಕ್ಕೇನ್ ಕಾರಣ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಇನ್ಮೇಲೆ ಅದನ್ನ ಬದಲಾಯಿಸ್ಬೇಕು. ಅದಕ್ಕಾಗಿನೇ ನಾನ್ ನಿಮ್ಮನ್ನ ಬರಕ್ ಹೇಳಿದ್ದು. ಅರೇಬಿಕ್ನಲ್ಲಿರೋ ಕಾಸಿಂಬಾಯಿ ಕುಟುಂಬದಿಂದ ಜಾಸ್ಮಿನ್ಗೊಂದು ಸಂಬಂಧ ಬಂದಿದೆ. ಹೌದಾ? ನಿಜಾನ? ತುಂಬಾ ಸಂತೋಷ. ಯಾವಾಗ ನಿಕಾ ಇಟ್ಟಿದ್ದೀರಾ?
ಹುಡುಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾನೆ. ಆಯ್ತು. ಓದ್ ಮುಗಿಸಿ ಬಂದ್ಮೇಲೆ ನಿಕಾ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ. ಅವ್ರ ಕುಟುಂಬದವರೆಲ್ಲರೂ ಇಲ್ಲಿಗೆ ಬರ್ತಾರೆ. ಹಾ. ರಂಜಾನ್ ಮುಗಿದ್ಮೇಲೆ ಹಾಡು ಕುಣಿತ ಅಂತ ಕೊಂಡಾಡೋದೇನೆ. ನೀವು ಕೂಡ ಇದ್ರಲ್ಲಿ ತಪ್ಪದೇ ಬರಬೇಕು, ಮರಿದಲ್ಲೇ ಬರ್ತೀರಲ್ಲ. ಏನ್ ಈಗ ಕೇಳ್ತಾ ಇದ್ರ? ಈ ಮದ್ವೆ ಆದ್ರೂ ಅರಕೆಯಲ್ಲಿ ನಡೆದ್ರೆ ಸಾಕು ಅಂತಿದೆ. ನಿಮ್ ತಲೆಮಾರಿನಲ್ಲಿ ಯಾರೂನು ನಿಕಾ ನಡೆದಿದ್ದು ಯಾರು ನೋಡ್ಲೇ ಇಲ್ವಲ್ಲ. ಹಸಿಂ ಬಾಯ್ ತಿಂದಾಯ್ತಾ? ತಿಂದಾಯ್ತು. ಬಂದ್ ಕೆಲ್ಸ ಮುಗೀತಲ್ಲ, ಹೊರಡಿ. ದರ್ಗಾನಲ್ಲಿ ತುಂಬಾ ಕೆಲ್ಸ ಇರತ್ತೆ. ನಾನೇನ್ ಮಾಡ್ಬೇಕಂತ ನೀನೇನ್ ನನ್ಗೆ ಹೇಳ್ಬೇಕಾಗಿಲ್ಲ. ನೀನ್ ಆಚೆ ಹೋಗಿ ನಿಲ್ಲು. ನಾನು ಬಿಬಿ ಮಾತ್ರ ಒಂದು ವಿಷಯ ಮಾತಾಡ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ಜಾಸ್ಮಿನ್ ಸಮುದ್ರದಲ್ಲಿ ಸ್ನಾನ ಮಾಡೋದು, ಆ ನೀರಲ್ಲಿ ಈಜೋದು ನೋಡಿದ್ರೆ ಈ ದೀಪದಲ್ಲಿ ಇರೋರ್ಗೆ ಎಲ್ಲಾರ್ಗೂ ಸಂತೋಷನೇ. ಒಲಿಂಪಿಕ್ ಜಾಸ್ಮಿನ್ ಹೋದ್ರೆ ಮೆಡಲ್ ತಗೊಳ್ದೆ ಬರಲ್ಲ ಅಂತ ಊರಿನಲ್ಲಿ ಎಲ್ಲರೂ ಹೇಳ್ತಾರೆ. ಆದ್ರೆ ಅವಳು ಇವಾಗ ಬೆಳೆದ ದೊಡ್ಡ ಹೆಣ್ಮಗಳಾಗಿದ್ದಾಳೆ. ಇದೆಲ್ಲ ಬೇಡ ಅಂತ ಅವಳಿಗೆ ಹೇಳಿಲ್ವಾ ನೀವು? ಊರ್ನವ್ರ ಮುಂದೆ ಈಜಾಡೋದು ಅದೆಲ್ಲ ಚೆಕ್. ನಮ್ಮ ಪರಂಪರೆಯಲ್ಲಿ ಈ ಥರ ನಡೆಯೋದು ನೀವೇ ಸರಿನಾ ಹೇಳಿ? ದರ್ಗಾಗ್ ಬರೋರೆಲ್ಲ ಇದನ್ನೇ ಹೇಳಿ ನಿಮ್ಮ ಮರ್ಯಾದೆನೇ ಕಳೀತಾ ಇದ್ದಾರೆ. ನೀವು ನಿಮ್ಮ ಮಗಳೂ ಈ ಅರಕೆಲ್ ಕುಟುಂಬಕ್ಕೆ ಮಾಡಿಟ್ಟಿರುವ ಕೆಟ್ಟ ಹೆಸರನ್ನ ಈವಾಗಲೂ ಈ ಊರಿನವರು ಯಾರು ಮರ್ತಿಲ್ಲ. ಮೊದ್ಲು ನೀವಿಬ್ರು ಟೀ ಕುಡಿದು ಇಲ್ಲಿಂದ ಹೊರಟ್ಬಿಡಿ. ನನ್ನ ಜಾಸ್ಮಿನ್ನು ನೀವ್ ಅನ್ಕೊಂಡಿರೋ ತರ ಸಾಧಾರಣ ಹುಡುಗಿ ಅಲ್ವೇ ಅಲ್ಲ ಅವಳು. ನನ್ಗೂ ಸುಲ್ಫತ್ಗೂ ಇಲ್ದೇ ಇರೋ ಆತ್ಮಸ್ಥೈರ್ಯ ಅವಳಲ್ಲಿದೆ. ತಿಂದು ಬಿಡಿ. ಏನಪ್ಪ ಮುತ್ತು, ಏನ್ ತಿಂತೀಯ ಹೇಳು? ಇಲ್ಲ ಉಸ್ಮಾನ್, ನಾನು ಬೇರೆ ಕಡೆ ಹೋಗ್ಬೇಕು. ಆಯ್ತು ಬಿಡು. ಬನ್ನಿ ಮುತ್ತಣ್ಣ. ಅರ್ಕಿಯಲ್ ಕುಟುಂಬದವರೆಲ್ಲರೂ ಬರೋ ಶುಕ್ರವಾರ ಒಂದು ಗೂಡ್ತಾ ಇದ್ದಾರೆ. ಅಮೇನಿಯ ದ್ವೀಪದಿಂದ ಕಲ್ಪೇನಿಯ ದ್ವೀಪದಿಂದ ಸ್ವಂತದವರು ಬರ್ತಾ ಇದ್ದಾರೆ. ಹಬ್ಬ ಜೋರಾಗಿರುತ್ತೆ. ನೀವೆಲ್ಲರೂ ಕೆಲಸ ಮುಗಿಸಿ ಅಲ್ಲೇ ಬಂದ್ಬಿಡಿ. ಬಿವಿ ಅಮ್ಮನೇ ಹೇಳಿ ಕಳ್ಸಿದ್ದಾರೆ. ಹಾಡು ಡ್ಯಾನ್ಸು ಎಲ್ಲ ಇರುತ್ತೆ. ರಾತ್ರಿ ಅಲ್ಲೇ ಬಿರಿಯಾನಿ ತಿನ್ಬೋದು. ದ್ವೀಪದಲ್ಲಿರೋ ಹುಡುಗರ ಜೊತೆ ಜಗಳ ಆಯ್ತಂತ ಹೇಳಿದ್ರು. ದಾಮೋದ್ರ, ನಿನ್ಗೆ ಬೇರೆ ಒಳ್ಳೆ ಹುಡುಗರೇ ಕೆಲ್ಸಕ್ಕೆ ಸಿಕ್ಲಿಲ್ವಾ? ಎಲ್ಲ ಈ ಕಾಲದ ಹುಡುಗರಲ್ಲ, ಹೇಳೋ ಮಾತೇ ಕೇಳೋದಿಲ್ಲ. ನೀನು ಆ ಅರಕೆಲ್ ಹುಡುಗಿಯನ್ನ ಫೋಟೋ ತೆಗಿಯಕ್ಕೆ ನೋಡಿದ್ಯೇನು? ನನಗೆ ಗೊತ್ತಿದ್ದವ್ರ ಮಗನಾಗ್ಬಿಟ್ಟಿಯಾ? ಇಲ್ದಿದ್ರೆ ಒಂದು ಕೊಟ್ಟು ಹಲ್ಲು ಮುರಿದಾಗಿರ್ತೀನಿ. ಯಾಕೆ ನಗಾಡ್ತಾ ಇದೆಯೋ? ಸ್ಕೂಲಿನ ಹೆಡ್ ಮಾಸ್ಟ್ರು ಮತ್ತೆ ನನ್ನ ದೊಡ್ಡಪ್ಪ ಹೇಳೇ ನಾನು ತಿದ್ಕೊಂಡಿಲ್ಲ. ಇನ್ ನೀವ್ ಹೇಳ್ಬಿಟ್ರೆ ನಾನು ತಿದ್ಕೊಂಡ್ಬಿಡ್ತೀನಾ? ನಿಮ್ಮನ್ನ ಅವ್ರು ಕರಿತಾ ಇದ್ದಾರೆ. ಯಾರು? ನನ್ನ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಕೇಳಿದ್ರೆ ಈ ದ್ವೀಪದ ರಾಜ್ಕುಮಾರಿ, ಅರಕ್ಕಿಯಲ್ನ ಚಿಕ್ಕ ಬೀವಿ. ಆಮೇಲೆ ಬೇರೆ ಏನು? ಯಾವನೋ ದ್ವೀಪದಲ್ಲಿರೋನ್ ಜೊತೆನೇ ಮದ್ವೆ ಆಗತ್ತೆ. ಹೇಗಿದ್ರು ಓದಾದ್ಮೇಲೆ ಮದ್ವೆನೇ. ಇದನ್ನೇ ನಾವ್ ಎಲ್ಲಾ ಮೂವಿಗಳಲ್ಲೂ ನೋಡ್ತಿರ್ತೀವಲ್ಲ. ಬೇರೆ ಏನಾದ್ರೂ ಹೊಸದಾಗಿದ್ರೆ ಹೇಳಿ. ನೋಡಿದ ತಕ್ಷಣ ಪ್ರೀತಿ ಹುಟ್ಟೋದು ಸಿನಿಮಾದಲ್ಲಿ ತಾನೇ ನಡೆಯುತ್ತೆ. ಚಚೆ, ಆತರ ಎಲ್ಲ ಏನಿಲ್ಲ. ಕೆಲವು ಸಮಯ ಜೀವನದಲ್ಲಿ ಆತರನೂ ಆಗತ್ತೆ. ನಡೆದ್ರೆ ಒಳ್ಳೇದು ಅಷ್ಟೇ ಅಲ್ವಾ? ನನ್ನ ಫ್ರೆಂಡ್ಸೂ ನಿಮ್ಮ ಮೇನ್ಲ್ಯಾಂಡಲ್ಲಿ ಓದ್ತಿದ್ದಾರೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಅಲ್ಲಿರೋ ಬಾಯ್ಸ್ಗಳಿಗೆಲ್ಲ ಹುಡುಗಿರ್ನ ನೋಡಿದ ತಕ್ಷಣ ಲವ್ ಬರುತ್ತೆ ಅಂತ. ನಿಜ ತಾನೆ? ಅದೊಂದು ರೋಗ ತಾನೆ. ಅದಕ್ಕೆ ಅಂತಾನೆ ನನ್ನ ಅಜ್ಜಿ ನನ್ನನ್ನು ಓದಿಸೋದಿಕ್ಕೆ ಆ ಊರಿಗೆ ಕಳಿಸ್ಲಿಲ್ಲ. ನಾನು ಇಲ್ಲಿವರೆಗೂ ನಿಮ್ಮೂರನ್ನ ನೋಡಿದ್ದೇ ಇಲ್ಲ. ಕೆಲವೊಮ್ಮೆ ಆ ಜಾಗನ ನಾನು ನೋಡಬೇಕು ಅಂತ ತುಂಬಾನೇ ಅನ್ಸತ್ತೆ. ನಾನು ಹಾಗೆ ಹಠ ಮಾಡ್ದಾಗ್ಲೆಲ್ಲ ನನ್ನ ಅಜ್ಜಿ ಈ ಜಾಗದಲ್ಲಿ ಏನು ಕಮ್ಮಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ಕೇಳ್ತೀನಿ, ಇಲ್ಲಿ ಮಾಲ್ ಇದೆಯಾ, ಮಲ್ಟಿಪ್ಲೆಕ್ಸ್ ಇದೆಯಾ, ಮೆಟ್ರೋ ಇದೆಯಾ ಅಂತ ಕೇಳ್ತೀನಿ. ಇದಕ್ಕೆ ಅಜ್ಜಿ ಹತ್ರ ಯಾವಾಗಲೂ ಒಂದು ಉತ್ತರ ಇರತ್ತೆ. ಇಲ್ಲಿ ತುಂಬ ಒಳ್ಳೆ ಜನ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಆದರೆ ಅಲ್ಲಿರಲ್ವಂತೆ. ಅದನ್ನು ನಿಜನೇ ಅಲ್ವಾ? ಇವಾಗ ಯಾಕೆ ಅದೆಲ್ಲ ನನಗೆ ಹೇಳ್ತಾ ಇದೆಯಾ? ನಮ್ಮ ಅಜ್ಜಿ ಅವರಪ್ಪ ತಯಾರಿಸಿದ್ದು
ಅದಕ್ ಮುಂಚೆ ದೊಡ್ಡಜ್ಜ ಹೊರಗಡೆ ನಗರಕ್ಕೆ ವ್ಯಾಪಾರಕ್ಕೆ ಹೋಗಿ ಬಂದ್ಮೇಲೆ ಮಂಚು ಅನ್ನೋ ಬೋಟಲ್ಲಿ ಒಂದು ಹಾಡಾಡೋ ಹಾಡುಗಾರನ ಕರ್ಕೊಂಬಂದ್ರು. ಆ ಹಾಡಿನ ಮೇಲೂ ಆ ಹಾಡ್ ಹಾಡ್ದವ್ರ ಮೇಲೂ ನಮ್ಮ ಅಜ್ಜಿಗೆ ಪ್ರೀತಿ ಹುಟ್ಟಿತ್ತು. ಸ್ವಲ್ಪ ದಿನ ಆದ್ಮೇಲೆ ಆ ಬೋಟ್ನ ಹೇರಿ ಊರಿಗೆ ಹೋದ ಆ ಹಾಡುಗಾರ ವಾಪಸ್ ಬರಲೇ ಇಲ್ಲ. ಅಜ್ಜಿ ಕಾಯ್ತಾ ಇದ್ದಿದ್ದು ವೇಸ್ಟ್ ಆಯ್ತು. ನಿಗ್ಗ ಆಗ್ದೇನೆ ನಮ್ಮಮ್ಮ ಹುಟ್ಟಿದ್ರು. ಒಂಟಿಯಾದ ನಮ್ಮ ಅಜ್ಜಿ ನಮ್ಮಮ್ಮನ ಬೆಳೆಸಿದ್ರು, ಓದ್ಸಿದ್ರು ಸಹ. ಆಮೇಲೆ ಮೆಡಿಸಿನ್ ಓದೋದಕ್ಕೆ ಅಮ್ಮ ಮಂಗ್ಲಾಪುರಕ್ಕೆ ಹೋದ್ರು. MBBS, ಹೌಸ್ ಸರ್ಜನ್ ಎಲ್ಲ ಮುಗಿಸಿ ನಮ್ಮಮ್ಮ ವಾಪಸ್ಸು ಇಲ್ಲಿಗೆ ಬಂದು ಸೇರಿದಾಗ ಅವ್ರ ಕೈಯಲ್ಲೊಂದು ಚಿಕ್ಕ ಮಗು. ಅದು ನಾನೇ. ನನ್ನ ಬಾಬಾನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಬಾಬಾ ಅಲ್ಲ, ನನ್ನಪ್ಪ. ಅವರು ಹಿಂದೂ ಕ್ಯಾಸ್ಟಿಗೆ ಸೇರಿದವರು. ಯಾರಿಗೂ ಗೊತ್ತಿಲ್ದಂಗೆ ಅಮ್ಮ ಪ್ರೀತಿಸಿ ಮ್ಯಾರೇಜ್ ರಿಜಿಸ್ಟರ್ ಮಾಡಿದ್ರೂ ನಮ್ಮ ಅಜ್ಜಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ನನ್ನನ್ನು ಕರ್ಕೊಂಡು ಮೊದಲನೇ ಸರಿ ಇಲ್ಲಿಗೆ ಬಂದಾಗ ನಮ್ಮಪ್ಪ ಹಡಗಲ್ಲಿ ನಿಲ್ಲುವಾಗ ಕಾಲ್ ಜಾರಿ ಸಮುದ್ರದ ಮಧ್ಯ ಬಿದ್ದೋದ್ರು. ನಮ್ಮ ಕುಟುಂಬದಲ್ಲಿ ಹುಟ್ಟಿರೋ ಎಲ್ಲ ಹುಡುಗಿರ್ಗೂ ಇದೊಂದು ಶಾಪ ಅಂತ ಹೇಳ್ತಾರೆ. ಕಡಲ್ ದಾಟಿ ಬರೋ ಯಾವ ಹುಡುಗರು ಜೀವಂತವಾಗಿರಲ್ವಂತೆ. ಅದಾದ್ಮೇಲೆ ನನ್ನ ಅಜ್ಜಿ ಒಂದು ನಿರ್ಧಾರ ಮಾಡಿದ್ರು. ಇನ್ಮೇಲೆ ಯಾವ ಹುಡುಗನೂ ನೋಡೋದೇ ಇಲ್ಲ ಅಂತ ಹೇಳಿದ್ರು. ಈಗ ನಗರದಿಂದ ಒಂದು ಹುಡುಗ ಬಂದಿದ್ದಾನೆ, ಪ್ರೀತಿಸ್ತೀನಿ ಅಂತ. ಕೇಳೋದಕ್ಕೆ ಯಾವುದೋ ಸಿನಿಮಾ ಕತೆ ತರ ಇದೆ. ನನ್ನನ್ನು ಬಿಟ್ಬಿಡು. ಆಮೇಲೆ ನಮ್ ದೊಡ್ಡಜ್ಜ ತಯಾರಿಸಿರೋ ಆ ಬೋಟ್ನ ನೀವು ಸರಿ ಮಾಡಿ ನಿಮ್ಮೂರಿಗೆ ವಾಪಸ್ ಹೋದ್ಮೇಲೆ ಒಳ್ಳೆ ಸುಂದರವಾಗಿರೋ ಹುಡುಗಿನ ನೋಡಿ ನೀವು ಮದ್ವೆ ಆಗಿ. ತೆಗ್ದಿರೋ ಫೋಟೋನೆಲ್ಲ ಡಿಲೀಟ್ ಮಾಡು. ಒಂದ್ ನಿಮಿಷ ನಿಂತ್ಕೋ. ಅದು ಸಿನಿಮಾನಲ್ಲಿ ಈ ತರ ಡೈಲಾಗ್ ಹೇಳಿ ಹೋಗೋದು ಪುನೀತ್ ಮತ್ತೆ ಯಶ್ ಮಾತ್ರ. ಇದನ್ನೇ ಹೀರೋಯಿನ್ ಯಾರಾದ್ರೂ ಡೈಲಾಗ್ ಹೇಳಿದಿದ್ರೆ ಪುನೀತ್ ಮತ್ತೆ ಯಶ್ ಬೇರೆ ರೀತಿ ಡೈಲಾಗ್ ಹೇಳ್ಬಿಟ್ಟು ಸರಿ ಮಾಡ್ತಿದ್ರು ಗೊತ್ತಾ. ನೀನು ಈ ದ್ವೀಪದ ರಾಜ್ಕುಮಾರಿ ಆಗಿರ್ಬೋದು, ಅರಕೆಯಲ್ಲಿ ಚಿಕ್ಕ ಬೀವಿನೂ ಆಗಿರ್ಬೋದು. ಇವೆಲ್ಲ ನೋಡಿ ನನಗೆ ನಿನ್ ಮೇಲೆ ಪ್ರೀತಿ ಬಂದಿಲ್ಲ. ನಿನ್ನ ನೋಡಿದ ಆ ಕ್ಷಣನೇ ನನ್ನನ್ನೇ ನಾನು ಮರ್ತೋದೆ. ನಿಂತರ ಸುಂದರವಾಗಿರೋ ಹುಡುಗಿನ ಪ್ರೀತಿಸಕ್ಕೆ ನಂತರ ಸುಂದರವಾಗಿರೋ ಹುಡುಗ ತಾನೇ ಬರೋದು. ನೀನ್ ಹೇಳ್ತಿರೋ ಅರಕೆಯಲ್ ಕುಟುಂಬದ ರೀತಿ ನನ್ನಂತ ನ್ಯೂ ಜನರೇಷನ್ ಹುಡುಗರುಗಳಿಗೆ ವರ್ಕೌಟ್ ಆಗಲ್ಲ. ಅದಾದ್ಮೇಲೆ ಸ್ಟೇಟಸ್. ಇವಾಗೇನೋ ನಾನು ಸಾಧಾರಣವಾದ ಕೆಲ್ಸದವನಾಗಿರ್ಬೋದು, ಎ ಬ್ಲಡಿ ಬೋಟ್ ಕಾರ್ಪೆಂಟರ್. ಇಲ್ಲಿ ನೋಡು ಚಿನ್ನು, ಇದುವರೆಗೂ 10-12 ಫಿಲ್ಮಲ್ಲಿ ಆಕ್ಟ್ ಮಾಡಿದಾನೆ ಈ ಅಜ್ಮಲ್. ಯಶು, ದರ್ಶನ್, ಸುದೀಪು ಇವರೆಲ್ಲರೂ ಚಿಕ್ಕ ಕ್ಯಾರೆಕ್ಟರ್ ನಡ್ಸ್ಬಿಟ್ಟೆ ದೊಡ್ಡ ದೊಡ್ಡ ಹೀರೋಗಳಾಗಿದ್ದಾರೆ. ನನಗೂ ಒಂದ್ ಕಾಲ ಬರುತ್ತೆ, ಆವಾಗ ನೋಡ್ತೀಯ ನೀನು. ದೊಡ್ಡ ಸೂಪರ್ ಸ್ಟಾರ್ ಆದ್ಮೇಲೆ ಈ ದ್ವೀಪದಲ್ಲಿರುವಂತ ಯಾವುದೇ ರಾಜ್ಕುಮಾರನು ಈ ರಾಜ್ಕುಮಾರಿಗೆ ಇಷ್ಟ ಆಗಲ್ಲ. ಪ್ರೀತಿಸಿ ಮದ್ವೆ ಆದ್ರೇನೆ ಈ ರಾಜ್ಕುಮಾರಿಗೆ ಒಳ್ಳೇದು. ಅರ್ಥ ಆಯ್ತಾ?